ಸಂಜೆ ಬೇಗ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಲಾಗೌಟ್ ಮಾಡಿ ಕೆಳಗಡೆ ಬಂದು ನೋಡಿದ್ರೆ ನಮ್ಮ ಮಳೆರಾಯ ಈ ರೇಂಜಿಗೆ ಆರ್ಭಟ ನಡೆಸ್ತಾ ಇದ್ದಾನೆ. ಯಾಕೆ ಇಷ್ಟು ಮಳೆ ಬರ್ತಾ ಇದೆ ಅಂತ ದೇವ್ರೇ ಗೊತ್ತಿಲ್ಲ. ಬಟ್ ಏನು ಗೊತ್ತಾ, ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ಡೈಲಿ ಮಳೆ, ಬೆಳಗಾಗ್ತಿದ್ದಂಗೆ ಆ ಒಂದು ಚಳಿ, ಮತ್ತು ಮಧ್ಯಾಹ್ನ ಆಗ್ತಿದ್ದಂಗೆ ಸ್ವಲ್ಪ ಬಿಸಿಲು, ಮತ್ತು ಸಂಜೆ ಆಯಿತು ಅಂದರೆ ಜೋರು ರಪರಪ ಅಂತ ಬೀಳೋ ಮಳೆ. ಒಂಥರ ಚೆನ್ನಾಗಿದೆ. ಬೇಜಾರು ಕೂಡ ಆಗ್ತಾಯಿತ್ತು, ಬೇಗ ಮನೆಗೆ ಹೋಗೋಕ್ಕಾಗೋದಿಲ್ವಲ್ಲ ಅಂತ ಅಂದ್ಬಿಟ್ಟು. ಆದರೂ ಏನು ಗೊತ್ತಾ, ಈ ಒಂದು ವೆದರ್ ತುಂಬ ಚೆನ್ನಾಗಿದೆ, ಒಳ್ಳೆ ಮಜಾ ಕೊಡ್ತಾ ಇದೆ. ಸೊ ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಈಗ ನನ್ನ ಮೇಲೆ ತಿನ್ನೋಕೆ ಏನಾದರೂ ಬಿಸಿ ಬಿಸಿ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಮನೆಗೆ ಹೋಗ್ತಾನೆ ಗೋಬಿ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಪಾರ್ಸೆಲ್ ತೊಗೋತಾ ಇದ್ದೀನಿ. ಬಿಸಿ ಬಿಸಿ ಗೋಬಿ ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆ ನಿಯರಲ್ಲಿ ಮಾಡೋದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಖಾರವಾಗಿ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ವಾವ್ ಮಸ್ತಾಗಿರುತ್ತೆ. ಇದ್ರ ಜೊತೆಗೆ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಫ್ರೈಡೇ, ಸೊ ನನ್ನ ಮಗಳಿಗೆ 3 ಕಲರ್ ಫ್ರಾಕ್, ಅಂದರೆ ಅವಳಿಗೆ ಅದನ್ನ ಟ್ರೈ ಕಲರ್ ಅನ್ನೋಕೆ ಬರ್ತಲ್ಲ, ಅದಕ್ಕೆ 3 ಕಲರ್ ಫ್ರಾಕ್ ತೊಗೊಬನ್ನಿ ಅಮ್ಮ ಅಂದಿದ್ಲು. ಸೊ ಅವಳಿಗೆ 3 ಕಲರ್ ಫ್ರಾಕ್ ತೊಗೊಂಡು ಕೊಟ್ಟು ಅವಳಿಗೆ ಫುಲ್ ಖುಷಿ ಆಯಿತು. ಆವಾಗಲೇ ಹಾಕ್ಕೊಂಡು ಫುಲ್ ಆಟ ಆಡ್ಬಿಟ್ಲು. ನಾವು ತಿನ್ನೋಕ್ಕೇನು ಇರಲ್ಲ ಅಂದ್ಕೊಂಡು ಗೋಬಿ ತೊಗೊಂಡೋದ್ವಿ. ಬಟ್ ನಮ್ಮ ಮನೇಲಿ ಅಮ್ಮ ನಿಪ್ಪಟ್ಟು, ಕೋಡ್ಬಳೆ, ಚಕ್ಲಿ ಎಲ್ಲ ಮಾಡ್ತಾಯಿದ್ರು. ಬಿಸಿ ಬಿಸಿಯಾಗಿ ಕರಮ್ ಅಂದ್ಕೊಂಡು ತಿನ್ಕೊಂಡು ಖುಷಿಯಾಗಿ ಆಟ ಆಡ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಸೊ ಅವಳ ಜೊತೆ ನಂಗೆ ಆಟಾಡೋಕ್ಕೆ ಸಿಗೋದೆ ಸಂಜೆ ಹೊತ್ತು. ಬೆಳಿಗ್ಗೆ ಇದ್ದ ತಕ್ಷಣ ಅವಳನ್ನ ರೆಡಿ ಮಾಡಿ ಸ್ಕೂಲ್ ಕಳಿಸ್ಬಿಟ್ಟು ನಾನು ಆಫೀಸ್ಗೆ ಹೋಗ್ಬಿಟ್ರೆ ಮತ್ತೆ ಸಂಜೆ ಬಂದ ತಕ್ಷಣ ಹೋಮ್ ವರ್ಕ್ ಮಾಡು, ಅದು ಇದು ಅಂತ ಅಂದ್ಕೊಂಡು ಫುಲ್ ಅದರಲ್ಲೇ ಟೈಮ್ ಹಾಳಾಗೋಗ್ಬಿಡುತ್ತೆ. ಅವಳಿಗೆ ಹೇಗೆ ಅಂತಂದರೆ, ಈಗ ಸ್ಯಾಟರ್ಡೇ ಸಂಡೇ 2 ಡೇಸ್ ರಜಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ 2 ದಿನ ರಜಾ ಇದ್ದರೆ ಹೋಮ್ ವರ್ಕ್ ಆ ದಿನ ಬರೆಯೋದಿಲ್ಲ, ನೆಕ್ಸ್ಟ್ ಡೇ ಬರ್ಕೋತೀನಿ ಬಿಡಿ ಅಮ್ಮ ಅಂತಂತಾಳೆ. ಸೊ ಆಯ್ತಮ್ಮ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಾಲಲ್ಲಿ ಆಟ ಆಡ್ಕೊಂಡು ಕ್ಯಾಚ್ ಎಲ್ಲ ಮಾಡಿ ಸುಸ್ತಾಗಿದ್ರು ಕೂಡ ಎಲ್ಲ ಮರ್ತೋಗ್ಬಿಡುತ್ತೆ ಅವಳನ್ನ ನೋಡ್ತಿದ್ದಂಗೆ. ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದಕ್ಕೆ ಅಲ್ವಾ ಹೇಳೋದು, ಮನೇಲಿ ಮಕ್ಕಳಿರಬೇಕು ಅಂತ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಪುಟ್ಟ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.